ಸ್ನೇಹಿತರೆ, ಮಂಗಳೂರು ಪಣಜಿ ಎಕ್ಸ್‌ಪ್ರೆಸ್ ವೇ ಬಗ್ಗೆ ಡೀಟೇಲ್ಡ್ ಆದಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ವಿಡಿಯೋ ಶುರು ಮಾಡೋ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ಮಂಗಳೂರು ಪಣಜಿ ಎಕ್ಸ್‌ಪ್ರೆಸ್ ವೇ ಅನೌನ್ಸ್ ಆಗಿದ್ದು 2010 ಜನವರಿಯಲ್ಲಿ. ಯೂನಿಯನ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಅವರು ಈ ಗ್ರೀನ್ಫೀಲ್ಡ್ ಎಕ್ಸ್‌ಪ್ರೆಸ್ ವೇ ಅನ್ನು ಅಂದಾಜು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸುವುದಾಗಿ 2010ರಲ್ಲಿ ಘೋಷಣೆ ಮಾಡಿದರು. ಮಂಗಳೂರು ಕಾರವಾರ ಪಣಜಿ ನಡುವೆ 400 ಕಿಲೋಮೀಟರ್ ಎಕ್ಸ್‌ಪ್ರೆಸ್ ವೇ ಯೋಜನೆ ಇದಾಗಿದೆ. ಈ ಎಕ್ಸ್‌ಪ್ರೆಸ್ ವೇ ನಿರ್ಮಾಣ ಮಾಡೋ ಹಿಂದಿನ ಉದ್ದೇಶ ಪೋರ್ಟ್ಸ್ಗಳಿಗೆ, ಏರ್ಪೋರ್ಟ್ಸ್ಗಳಿಗೆ ಮತ್ತು ಮೇಜರ್ ಕಮರ್ಷಿಯಲ್ ಹಬ್ಸ್ಗಳಿಗೆ ಈಸಿ ಕನೆಕ್ಟಿವಿಟಿ ಸಿಗುವುದಕ್ಕೆ. ಎಕ್ಸ್‌ಪ್ರೆಸ್ ವೇಗಳ ನಿರ್ಮಾಣ ಭಾರತದಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲಿ ಪ್ರಗತಿಯಲ್ಲಿದೆ. ಡಿಸೆಂಬರ್ 2024ರ ವೇಳೆಗೆ ನಮ್ಮ ಭಾರತದಲ್ಲಿ ಸುಮಾರು 6,059 ಕಿಲೋಮೀಟರ್ನಷ್ಟು ಚಾಲ್ತಿಯಲ್ಲಿದೆ ಮತ್ತು ಅಂದಾಜು 11,127 ಕಿಲೋಮೀಟರ್ನಷ್ಟು ಎಕ್ಸ್‌ಪ್ರೆಸ್ ವೇಗಳು ಅಂಡರ್ ಕನ್ಸ್ಟ್ರಕ್ಷನ್ನಲ್ಲಿವೆ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಎಕ್ಸ್‌ಪ್ರೆಸ್ ವೇಗಳನ್ನು ಅತ್ಯಂತ ವೇಗವಾಗಿ ನಿರ್ಮಿಸುವುದಲ್ಲದೆ ಉತ್ತಮ ಗುಣಮಟ್ಟದ ಆಕ್ಸೆಸ್ ಕಂಟ್ರೋಲ್ಡ್ ಹೈವೇಸ್ಗಳನ್ನು, ಹೈ ಸ್ಪೀಡ್ ವೆಹಿಕ್ಯುಲರ್ ಮೂವ್ಮೆಂಟ್ ಮತ್ತು ಗ್ರೇಡ್ ಸೆಪರೇಟೆಡ್ ಇಂಟರ್ಚೇಂಜಸ್, ಕ್ಲೋವರ್ ಲೀಫ್, 3-ವೇ ಟ್ರಂಪೆಟ್ ಇನ್ನೂ ಮುಂತಾದ ಟಾಪ್ ಟೆಕ್ನಾಲಜೀಸ್ಗಳನ್ನು ಅಳವಡಿಸುತ್ತಿದ್ದಾರೆ. ಮಂಗಳೂರು ಪಣಜಿ ಎಕ್ಸ್‌ಪ್ರೆಸ್ ವೇಯನ್ನು 8 ಲೇನ್ ಆಕ್ಸೆಸ್ ಕಂಟ್ರೋಲ್ಡ್ 3D ರೈಟ್ ಆಫ್ ವೇ ಡಿಸೈನ್ಡ್ ಎಕ್ಸ್‌ಪ್ರೆಸ್ ವೇ ಆಗಿ ನಿರ್ಮಾಣ ಮಾಡಲಾಗುತ್ತೆ. ಯೋಜನೆಯ ಅಂದಾಜು ಮೊತ್ತ ಪ್ರಸ್ತುತ ಇರುವ ವರ್ಷಕ್ಕೆ 50,000 ಕೋಟಿಗೂ ಅಧಿಕ ರೂಪಾಯಿಗಳು ಆಗಬಹುದು ಅಂತ ಹೇಳಲಾಗುತ್ತಿದೆ. DPR ರಚನೆ ಇನ್ನೂ ಪ್ರಗತಿಯಲ್ಲಿದೆ. ಜುಲೈ 2024ರಲ್ಲಿ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಅವರು DPR ರಚನೆ ಮಾಡಲು ಬಿಡ್ಸ್ಗಳನ್ನು ಕರೆದಿದ್ದಾರೆ. ನವೆಂಬರ್ 2024ರ ವೇಳೆಗೆ 9 ಕನ್ಸ್ಟ್ರಕ್ಷನ್ ಕಂಪನಿಗಳು ಅಪ್ಲಿಕೇಶನ್ಸ್ಗಳನ್ನು ಸಬ್ಮಿಟ್ ಮಾಡಿದ್ದಾರೆ. ಸೆಲೆಕ್ಷನ್ ಪ್ರೋಸೆಸ್ ಚಾಲ್ತಿಯಲ್ಲಿದೆ. ಈ ಸಂಪೂರ್ಣ ಯೋಜನೆ ಎಲ್ಲಿಂದ ಪ್ರಾರಂಭವಾಗಿ ಎಲ್ಲಿ ಎಂಡ್ ಆಗುತ್ತದೆ ಎಂಬುದನ್ನು ನೋಡುವುದಾದರೆ, ಈ ಯೋಜನೆ ಪ್ರಸ್ತುತ ಚಾಲ್ತಿಯಲ್ಲಿರುವ NH66ನ ಪ್ಯಾರಲಲ್ ಎಕ್ಸ್‌ಪ್ರೆಸ್ ವೇ ಆಗಿದೆ. NH66 4 ಲೇನ್ ರಸ್ತೆ ಮತ್ತು 1,640 ಕಿಲೋಮೀಟರ್ ಉದ್ದ ಇದೆ. ಭಾರತದ ಪಶ್ಚಿಮ ಕರಾವಳಿ ಹಾಗೂ ಪಶ್ಚಿಮ ಘಟ್ಟಗಳಿಗೆ ಸಮಾನಾಂತರವಾಗಿದೆ. NH66 ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ. ಈ 5 ರಾಜ್ಯಗಳಲ್ಲಿ ಎಷ್ಟು ಕಿಲೋಮೀಟರ್ ರಸ್ತೆಗಳು ಇವೆ ಎಂಬುದನ್ನು ನೋಡುವುದಾದರೆ, ಮೊದಲಿಗೆ ಮಹಾರಾಷ್ಟ್ರದಲ್ಲಿ 475 ಕಿಲೋಮೀಟರ್ ರಸ್ತೆ, ಗೋವಾದಲ್ಲಿ 137 ಕಿಲೋಮೀಟರ್ ರಸ್ತೆ, ಕರ್ನಾಟಕದಲ್ಲಿ 294 ಕಿಲೋಮೀಟರ್ ರಸ್ತೆ, ಕೇರಳದಲ್ಲಿ 678 ಕಿಲೋಮೀಟರ್ ರಸ್ತೆ ಮತ್ತು ತಮಿಳುನಾಡಿನಲ್ಲಿ 56 ಕಿಲೋಮೀಟರ್ ರಸ್ತೆ ಇದೆ. ಗೋವಾ ಮತ್ತು ಕರ್ನಾಟಕ ಭಾಗದ 387 ಕಿಲೋಮೀಟರ್ ರಸ್ತೆಯನ್ನು ಎಕ್ಸ್‌ಪ್ರೆಸ್ ವೇ ಆಗಿ ಅಭಿವೃದ್ಧಿಪಡಿಸುವ ಬೃಹತ್ ಯೋಜನೆ ಇದಾಗಿದೆ. NH66 ಇರುವ ಪ್ರದೇಶಗಳಲ್ಲಿ ಪ್ರಮುಖವಾಗಿ ಬೆಟ್ಟಗಳು, ಕಾಡುಗಳು, ನದಿಗಳು ಮತ್ತು ತೊರೆಗಳ ಮೂಲಕ ಹಾದು ಹೋಗುತ್ತದೆ. ಪಶ್ಚಿಮದಲ್ಲಿ ಅರೇಬಿಯನ್ ಸಮುದ್ರ ಹರಿಯುತ್ತದೆ. ಭತ್ತದ ಗದ್ದೆಗಳು ಮತ್ತು ಅಡಿಕೆ ತೋಟಗಳ ಜೊತೆಗೆ ತೆಂಗಿನ ಮರಗಳು ಹೇರಳವಾಗಿವೆ. ಈ ಪ್ರದೇಶದಲ್ಲಿ ಭಾರೀ ಮಳೆಯಾಗುವುದರಿಂದ ರಸ್ತೆಯಲ್ಲಿ ಗುಂಡಿಗಳು ಹೇರಳವಾಗಿದೆ. ಮಂಗಳೂರು ಪಣಜಿ ಎಕ್ಸ್‌ಪ್ರೆಸ್ ವೇ ನಿರ್ಮಾಣದಿಂದಾಗಿ ಮಂಗಳೂರು, ಕಾರವಾರ ಮತ್ತು ಪಣಜಿ ಬಂದರುಗಳನ್ನು ಸಂಪರ್ಕಿಸಲು ಈಸಿಯಾಗುತ್ತದೆ. ಕೇಂದ್ರ ಸರ್ಕಾರವು ಈ ಯೋಜನೆ ವಿಳಂಬವಾಗುತ್ತಿರುವುದಕ್ಕೆ ಗೋವಾದಿಂದ ಕರ್ನಾಟಕ ಭಾಗವಾದ ಕುಂದಾಪುರವರೆಗೂ ಎಕ್ಸಿಸ್ಟೆನ್ಸ್ ಇರುವ ರಸ್ತೆಯನ್ನು 4 ಲೇನ್ ರಸ್ತೆಯನ್ನಾಗಿ ಅಭಿವೃದ್ಧಿ ಮಾಡಿದೆ. ಈ 4 ಲೇನ್ ರಸ್ತೆ ಯೋಜನೆಗಾಗಿ ಅಂದಾಜು 3,447 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿದೆ. 189.6 ಕಿಲೋಮೀಟರ್ ಉದ್ದದ ರಸ್ತೆ ಇದಾಗಿದೆ. ಗೋವಾದಿಂದ ಕರ್ನಾಟಕ ಬಾರ್ಡರ್ ಕುಂದಾಪುರವರೆಗೂ ಈ ರಸ್ತೆ ಲಭ್ಯವಿದೆ. ಕೇಂದ್ರ ಸರ್ಕಾರದ ಮಾಹಿತಿಯ ಪ್ರಕಾರ ಡಿಸೆಂಬರ್ 2022ರ ವೇಳೆಗೆ ಸುಮಾರು 173 ಕಿಲೋಮೀಟರ್ 4 ಲೇನ್ ರಸ್ತೆ ಯೋಜನೆ ಕೆಲಸಗಳು ಮುಗಿದಿವೆ. ಇನ್ನುಳಿದ ರಸ್ತೆಯ ಅಪ್ಡೇಟ್ ಲಭ್ಯವಿಲ್ಲ. ಈ 4 ಲೇನ್ ರಸ್ತೆಯಲ್ಲಿ 14 ಮೇಜರ್ ಬ್ರಿಡ್ಜ್ಗಳು, 39 ಮೈನರ್ ಬ್ರಿಡ್ಜ್ಗಳು, 3 ರೈಲ್ವೆ ಓವರ್ ಬ್ರಿಡ್ಜ್ಗಳು, 4 ಫ್ಲೈಓವರ್ಗಳು ಮತ್ತು 61 ಕಿಲೋಮೀಟರ್ ಸರ್ವಿಸ್ ರೋಡ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡಲಾಗಿದೆ. ಈ 4 ಲೇನ್ ರಸ್ತೆ ನಿರ್ಮಾಣ ಎಕ್ಸಿಸ್ಟೆನ್ಸ್ ಇರುವ ರಸ್ತೆಯ ಅಪ್ಡೇಟ್ ಮಾಡುವ ಕೆಲಸವಾಗಿದ್ದು, ಈ 4 ಲೇನ್ ರಸ್ತೆ ನಿರ್ಮಾಣವಾದರೂ ಕೂಡ ಎಕ್ಸ್‌ಪ್ರೆಸ್ ವೇ ಪ್ರಾಜೆಕ್ಟ್ DPR ಅಂಡರ್ ಪ್ರೋಸೆಸ್ನಲ್ಲಿದೆ. ಮಂಗಳೂರು ಪಣಜಿ ಎಕ್ಸ್‌ಪ್ರೆಸ್ ವೇ ಎಲ್ಲಿಂದ ಪ್ರಾರಂಭವಾಗುತ್ತದೆ ಎಂಬುದನ್ನು ನೋಡುವುದಾದರೆ, ಗೋವಾ ರಾಜ್ಯದ ಪಣಜಿಯಿಂದ ಪ್ರಾರಂಭವಾಗಿ ಮೊರಗಾವು, ಕರ್ನಾಟಕದ ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ, ಮಂಕಿ, ಮುರುಡೇಶ್ವರ, ಭಟ್ಕಳ, ಶಿರೂರು, ಬೈಂದೂರು, ಉಪ್ಪುಂಡ, ನಾವುಂಡ, ಮರವಂತೆ, ಹೆಮ್ಮಡಿ, ತಲ್ಲೂರು, ಕುಂದಾಪುರ, ಕೋಟೇಶ್ವರ,
ಕೋಟ, ಸಾಲಿಗ್ರಾಮ, ಬ್ರಹ್ಮಾವರ, ಉಡುಪಿ, ಕಾಪು, ಪಡುಬಿದ್ರಿ, ಮುಲ್ಕಿ, ಸೂರತ್ಕಲ್, ಮಂಗಳೂರು ಈ ಎಲ್ಲ ಊರುಗಳ ಮೂಲಕ ಎಕ್ಸ್‌ಪ್ರೆಸ್ ವೇ ಹಾದು ಹೋಗುತ್ತದೆ. ಮಂಗಳೂರು ಪಣಜಿ ಎಕ್ಸ್‌ಪ್ರೆಸ್ ವೇ ನಿರ್ಮಾಣದ ಹಿಂದಿನ ಇಂಪಾರ್ಟೆನ್ಸ್ ಏನು ಎಂಬುದನ್ನು ನೋಡುವುದಾದರೆ, ಮೊದಲಿಗೆ ಅತ್ಯಂತ ವೇಗವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ತಲುಪಬಹುದು, ನಿರಾಶಾದಾಯಕ ಪ್ರಯಾಣ ಮಾಡಬಹುದು. ಈ ಎಕ್ಸ್‌ಪ್ರೆಸ್ ವೇಯಿಂದ ಯಾವುದೇ ಅಡಚಣೆ ಇಲ್ಲದೆ, ಟ್ರಾಫಿಕ್ ಸಮಸ್ಯೆ ಇಲ್ಲದೆ ಪ್ರಯಾಣಿಸಬಹುದು. ಎರಡೂ ರಾಜ್ಯಗಳಿಗೂ ಪ್ರಯಾಣದ ಸಮಯ ಗಣನೀಯವಾಗಿ ಕಡಿಮೆಯಾಗುತ್ತದೆ. ವಾಹನ ದಟ್ಟಣೆ ಇರುವಂತಹ ಪ್ರದೇಶಗಳಲ್ಲಿ ಗೇಮ್ ಚೇಂಜರ್ ಆಗಿ ಈ ಎಕ್ಸ್‌ಪ್ರೆಸ್ ವೇ ಕೆಲಸ ಮಾಡಲಿದೆ. ಪೋರ್ಟ್ಸ್ಗಳ ಬೀಡಾಗಿರುವ ಮಂಗಳೂರು, ಕಾರವಾರ ಮತ್ತು ವಾಸ್ಕೋ ಡ ಗಾಮಾದಲ್ಲಿ ಫಾಸ್ಟ್ ಆಗಿ ಕಾರ್ಗೋ ಮೂವ್ಮೆಂಟ್ಸ್ಗಳು ಆಗಿ ಶಿಪ್ಪಿಂಗ್ಸ್, ಲಾಜಿಸ್ಟಿಕ್ಸ್ ಮತ್ತು ಎಕ್ಸ್ಪೋರ್ಟ್ಸ್ಗಳು ಜಾಸ್ತಿಯಾಗಿ ರಾಜ್ಯದ ಆರ್ಥಿಕತೆಗೆ ಹೆಚ್ಚಿನ ಒತ್ತು ಸಿಗಲಿದೆ. ಟೂರಿಸಂ ಹಾಟ್ಸ್ಪಾಟ್ಸ್ಗಳಾದ ಗೋವಾ, ಗೋಕರ್ಣ, ಮುರುಡೇಶ್ವರ ಸ್ಥಳಗಳಿಗೆ ವಿಸಿಟ್ ಮಾಡಲು ಈ ಎಕ್ಸ್‌ಪ್ರೆಸ್ ವೇ ಹೆಚ್ಚಿನ ಉಪಯುಕ್ತವಾಗಲಿದೆ. ಈ ಎಕ್ಸ್‌ಪ್ರೆಸ್ ವೇ ಭಾರತದ ವಿಶಾಲವಾದ ವಿಸ್ತರಣೆ ಯೋಜನೆಯ ಭಾಗವಾಗಿದೆ. ಉತ್ತರ ದಕ್ಷಿಣ ಸಂಪರ್ಕವನ್ನು ಸುಧಾರಿಸುವ ಮತ್ತು ಮುಂಬೈ ಕನ್ಯಾಕುಮಾರಿ ಎಕನಾಮಿಕ್ ಕಾರಿಡಾರ್ನ ಕನೆಕ್ಟ್ ಮಾಡುವ ಪ್ರಮುಖ ಸಂಪರ್ಕ ಸೇತುವೆಯಾಗಿದೆ. ಈ ಎಕ್ಸ್‌ಪ್ರೆಸ್ ವೇಯಿಂದ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಮತ್ತು ಕೇರಳ ನಡುವೆ ನಾನ್ ಸ್ಟಾಪ್ ಪ್ರಯಾಣವನ್ನು ಮಾಡಬಹುದು. ರೀಜ್ನಲ್ ಲೆವೆಲ್ನಲ್ಲಿ ಡೆವಲಪ್ಮೆಂಟ್ ಆಗುವುದು ಖಚಿತ. ಮಂಗಳೂರು ಪಣಜಿ ಎಕ್ಸ್‌ಪ್ರೆಸ್ ವೇ ವಿಳಂಬವಾಗುತ್ತಿರುವುದಕ್ಕೆ ಕಾರಣ ಏನೆಂಬುದನ್ನು ಗಮನಿಸಿದರೆ, ಪ್ರಮುಖವಾಗಿ ಲ್ಯಾಂಡ್ ಅಕ್ವಿಸಿಷನ್ ಚಾಲೆಂಜಸ್. ಎಕ್ಸ್‌ಪ್ರೆಸ್ ವೇಗೆ ಅಗತ್ಯವಾದ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವುದು ಗಮನಾರ್ಹ ಅಡಚಣೆಯಾಗಿದೆ. ಇದು ಸುದೀರ್ಘ ಮಾತುಕತೆಗಳು ಮತ್ತು ಕಾನೂನು ಪ್ರಕ್ರಿಯೆಗಳಿಗೆ ಕಾರಣವಾಗುತ್ತದೆ. ಮತ್ತೊಂದೆಡೆ, ಪ್ರಸ್ತಾವಿತ ಮಾರ್ಗವು ಪರಿಸರ ಸೂಕ್ಷ್ಮ ಪ್ರದೇಶಗಳನ್ನು ಹಾದು ಹೋಗುತ್ತದೆ. ಸಂಪೂರ್ಣ ಪರಿಸರ ಅನುಮತಿಗಳು ಮತ್ತು ಮೌಲ್ಯಮಾಪನಗಳ ಅವಶ್ಯಕತೆ ಇದೆ. ಈ ಪ್ರಮುಖ ಅಂಶ ಕೂಡ ಎಕ್ಸ್‌ಪ್ರೆಸ್ ವೇ ನಿರ್ಮಾಣ ವಿಳಂಬವಾಗುತ್ತಿರುವುದಕ್ಕೆ ಪ್ರಮುಖ ಕಾರಣ. ಕಷ್ಟಕರವಾದ ಭೂಪ್ರದೇಶ ಮತ್ತು ಸೇತುವೆಗಳು ಮತ್ತು ಸುರಂಗಗಳಂತಹ ವ್ಯಾಪಕವಾದ ಮೂಲಸೌಕರ್ಯಗಳ ಅಗತ್ಯವು ಎಂಜಿನಿಯರಿಂಗ್ ಸವಾಲುಗಳನ್ನು ಒಡ್ಡಿದೆ. ಈ ಕಾರಣದಿಂದ ಕನ್ಸ್ಟ್ರಕ್ಷನ್ ವರ್ಕ್ಗಳು ನಿಧಾನಗತಿಯಲ್ಲಿ ಸಾಗಬಹುದು. ಸರಿಯಾದ ಸಮಯಕ್ಕೆ ಹಣಕಾಸಿನ ವ್ಯವಸ್ಥೆ ಸಿಗದಿರುವುದು ಕೂಡ ಯೋಜನೆ ವಿಳಂಬವಾಗುತ್ತಿರುವುದಕ್ಕೆ ಮತ್ತೊಂದು ಕಾರಣ. ವಿವಿಧ ಸರ್ಕಾರಿ ಏಜೆನ್ಸಿಗಳ ನಡುವಿನ ಸಮನ್ವಯ ಮತ್ತು ಸಾಕಷ್ಟು ಹಣವನ್ನು ಪಡೆದುಕೊಳ್ಳುವುದು ಸಹ ಯೋಜನೆಯ ವಿಳಂಬಕ್ಕೆ ಕಾರಣವಾಗಿದೆ. ಈ ವಿಳಂಬ ಮಂಗಳೂರು ಪಣಜಿ ಎಕ್ಸ್‌ಪ್ರೆಸ್ ವೇಗೆ ಮಾತ್ರವಲ್ಲದೆ, ಮುಂಬೈ ಗೋವಾ ಎಕ್ಸ್‌ಪ್ರೆಸ್ ವೇ ಭಾಗವಾದ ಕೊಂಕಣ ಎಕ್ಸ್‌ಪ್ರೆಸ್ ವೇಗೂ ಕೂಡ ಇದೇ ಸಮಸ್ಯೆ ಎದುರಾಗಿದೆ. 376 ಕಿಲೋಮೀಟರ್ 6 ಲೇನ್ ಆಕ್ಸೆಸ್ ಕಂಟ್ರೋಲ್ಡ್ ಹೈವೇ ನಿರ್ಮಾಣಕ್ಕೂ ಕೂಡ ಲ್ಯಾಂಡ್ ಅಕ್ವಿಸಿಷನ್ ಕಾರ್ಯ ಪ್ರಗತಿಯಲ್ಲಿದೆ. ಈ ಯೋಜನೆಗಾಗಿ ಸುಮಾರು 4,205 ಹೆಕ್ಟೇರ್ಸ್ ಪ್ರದೇಶವನ್ನು ಅಕ್ವೈರ್ ಮಾಡಿಕೊಳ್ಳಲಾಗುತ್ತಿದೆ. ಸುಮಾರು 68,720 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಇದಾಗಿದೆ. ಈ ಯೋಜನೆ ಸ್ಟಾರ್ಟ್ ಆದ ಕೂಡಲೇ ಮಂಗಳೂರು ಪಣಜಿ ಎಕ್ಸ್‌ಪ್ರೆಸ್ ವೇ ಅನ್ನು ಕೂಡ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಜಾರಿಗೆ ತರಲು ಯೋಜಿಸುತ್ತಿದ್ದಾರೆ. 2010ರಲ್ಲಿ ಅನೌನ್ಸ್ ಆದಂತಹ ಈ ಯೋಜನೆ ಇನ್ನೂ ಜಾರಿಯಾಗದೆ 15 ವರ್ಷಗಳಿಂದ ಹಾಗೆ ಉಳಿದಿದೆ. ಮುಂದಿನ ವರ್ಷಗಳಲ್ಲಿ ಈ ಯೋಜನೆ ಜಾರಿಗೆ ಬಂದು ರಸ್ತೆ ಸಂಪರ್ಕ ಈಸಿಯಾದರೆ ಹಲವಾರು ರೀತಿಯ ಪ್ರಯೋಜನಗಳು ರಾಜ್ಯದ ಮತ್ತು ದೇಶದ ಜನರಿಗೆ ಲಭ್ಯವಾಗಲಿದೆ. ಮಂಗಳೂರು ಪಣಜಿ ಎಕ್ಸ್‌ಪ್ರೆಸ್ ವೇ ಕಂಪ್ಲೀಟ್ ಆದ ಮೇಲೆ ನ್ಯಾಷನಲ್ ಹೈವೇ ಆಗಿ ಘೋಷಣೆ ಕೂಡ ಮಾಡಲಾಗುವುದು. ಹೀಗೆ ಘೋಷಣೆಯಾದರೆ ರಾಷ್ಟ್ರೀಯ ಮಟ್ಟದಲ್ಲಿ ಊರುಗಳ ಹೆಸರು ಹೈಲೈಟ್ಸ್ ಆಗುತ್ತದೆ. ಇವಿಷ್ಟು ಮಂಗಳೂರು ಪಣಜಿ ಎಕ್ಸ್‌ಪ್ರೆಸ್ ವೇ ಬಗೆಗಿನ ಕಂಪ್ಲೀಟ್ ವಿವರಗಳು. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.